ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ಶಕ್ತಿಯ 7ನೇ ರೂಪವಾದ ಕಾಲರಾತ್ರಿಯ ಬಗ್ಗೆ ತಿಳಿಯೋಣ. ಏಕವೇಣಿ ಜಪಾಕರ್ಣಪೂರ ನಗ್ನಾಕರಸ್ಥಿತ ಲಂಭೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ ಸಲ್ಲೋಹ ಲತಾಕಂಟಕ ಭೂಷಣ ವರ್ಧನ ಮುರ್ಧ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ. ಜಗನ್ಮಾತೆ ದುರ್ಗೆಯ 7ನೆಯ ಶಕ್ತಿಯ ರೂಪ ಕಾಲರಾತ್ರಿ. ಅವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಿಂದ ಪೂರ್ಣವಾಗಿ ಕಪ್ಪಾಗಿದೆ. ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು 3 ಕಣ್ಣುಗಳಿವೆ. ಈ 3 ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದೆ. ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿದೆ. ಇವಳ ಮೂಗಿನ ಉಶ್ವಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತವೆ. ಇವಳ ವಾಹನ ಕತ್ತೆಯಾಗಿದೆ. ಮೇಲಕ್ಕೆ ಎತ್ತಿರುವ ಬಲಗೈ ವರಮುದ್ರೆಯಿಂದ ಎಲ್ಲರಿಗೆ ವರದಾನ ನೀಡುತ್ತಿರುವಳು. ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ. ಎಡಗೈ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ. ಕಾಲರಾತ್ರಿ ದುರ್ಗೆಯ ಸ್ವರೂಪ ನೋಡಲು ಅತ್ಯಂತ ಭಯಂಕರವಾಗಿದೆ. ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುತ್ತಾಳೆ. ಇದೇ ಕಾರಣದಿಂದ ಇವಳ ಇನ್ನೊಂದು ಹೆಸರು ಶುಭಂಕರಿ ಎಂದು ಕೂಡ ಇದೆ. ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ. ನವರಾತ್ರಿಯ 7ನೇ ದಿನ ಕಾಲರಾತ್ರಿ ಉಪಾಸನೆಯ ವಿಧಾನವಿದೆ. ಈ ದಿನ ಸಾಧಕನ ಮನಸ್ಸು ಸಹಸ್ರಾಚಕ್ರದಲ್ಲಿ ನೆಲೆಗೊಳ್ಳುತ್ತದೆ. ಅವನಿಗೆ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲಿ ಸ್ಥಿರವಾಗಿರುತ್ತದೆ. ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ. ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತದೆ. ಅವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ. ದಂತಕಥೆಗಳ ಪ್ರಕಾರ ಒಮ್ಮೆ ಶುಂಭ ಮತ್ತು ನಿಶುಂಭ ಇಬ್ಬರು ರಾಕ್ಷಸರಿದ್ದರು. ಅವರು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿದರು. ದೇವತೆಗಳ ಅಧಿಪತಿಯಾದ ಇಂದ್ರ ಇತರ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲಿಕ್ಕೆ ಶಿವನ ಸಹಾಯವನ್ನು ಪಡೆಯಲಿಕ್ಕೆ ಹಿಮಾಲಯಕ್ಕೆ ಹೋದ. ಇಬ್ಬರು ಸೇರಿ ಪಾರ್ವತಿ ದೇವಿಯನ್ನ ಪ್ರಾರ್ಥಿಸಿದರು. ಪಾರ್ವತಿ ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನ ಕೇಳಿದಳು. ಆದ್ದರಿಂದ ಅವಳು ರಾಕ್ಷಸರನ್ನ ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಎನ್ನುವ ಮತ್ತೊಂದು ದೇವಿಯನ್ನ ಸೃಷ್ಟಿಸಿದಳು. ಚಂಡ ಮತ್ತು ಮುಂಡ ಶುಂಭ ಮತ್ತು ನಿಶುಂಭರಿಂದ ಕಳುಹಿಸಲ್ಪಟ್ಟ ಇಬ್ಬರು ರಾಕ್ಷಸ ಸೇನಾಪತಿಗಳು. ಅವರು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿ ದೇವಿಯು ಕಾಳಿ ಕಡು ದೇವತೆಯನ್ನ ಸೃಷ್ಟಿಸಿದಳು. ಕಾಳಿ ಅವರನ್ನ ಕೊಂದು ಆ ಮೂಲಕ ಚಾಮುಂಡಿ ಎನ್ನುವ ಹೆಸರನ್ನ ಪಡೆದಳು. ಆಗ ರಕ್ತ ಬೀಜ ಎನ್ನುವ ರಾಕ್ಷಸ ಅಲ್ಲಿಗೆ ಬಂದ. ರಕ್ತ ಬೀಜ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ದರೆ ಅವನ ತದ್ರೂಪಿ ಸೃಷ್ಟಿಯಾಗುತ್ತದೆ ಎನ್ನುವ ವರವನ್ನ ಹೊಂದಿದ್ದ. ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತವು ಅವನ ಹಲವಾರು ತದ್ರೂಪಿಗಳನ್ನು ಹುಟ್ಟುಹಾಕಿತು. ಹಾಗಾಗಿ ಅವರನ್ನು ಸೋಲಿಸುವುದು ಅಸಾಧ್ಯವಾಯಿತು. ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿಯು ಇದರಿಂದ ಕೋಪಗೊಂಡು ಕೆಳಗೆ ಬೀಳದಂತೆ ಅವನ ರಕ್ತವನ್ನ ಕುಡಿದು ಅಂತಿಮವಾಗಿ ರಕ್ತ ಬೀಜನನ್ನ ಕೊಂದು ಚಂಡಿ ದೇವಿಗೆ ತನ್ನ ಸೇನಾಪತಿಗಳಾದ ಶುಂಭ ಮತ್ತು ನಿಶುಂಭರನ್ನ ಕೊಲ್ಲಲಿಕ್ಕೆ ಸಹಾಯ ಮಾಡಿದಳು. ಅವಳು ಎಷ್ಟು ಉಗ್ರ ಮತ್ತು ವಿಧ್ವಂಸಕಳಾದಳು ಅಂದರೆ ತನ್ನ ಮುಂದೆ ಬರುವ ಎಲ್ಲರನ್ನ ಕೊಲ್ಲುವುದಾಗಿ ಹೇಳಿದಳು. ಅವಳನ್ನ ತಡೆಯಲು ಎಲ್ಲ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದರು. ಆದ್ದರಿಂದ ಶಿವ ಅವಳನ್ನ ತಡೆಯಲು ಪ್ರಯತ್ನಿಸುತ್ತಾ ಅವಳ ಪಾದದ ಕೆಳಗೆ ಬರಲಿಕ್ಕೆ ನಿರ್ಧಾರ ಮಾಡ್ತಾನೆ. ಅವಳು ಎಲ್ಲರನ್ನ ಕೊಲ್ಲಲು ತೊಡದಾಗ ಅವಳ ಪಾದದ ಕೆಳಗೆ ಶಿವ ಕಾಣಿಸಿಕೊಂಡ. ತನ್ನ ಪ್ರೀತಿಯ ಪತಿಯನ್ನ ತನ್ನ ಪಾದದ ಕೆಳಗೆ ನೋಡಿ ಅವಳು ತನ್ನ ನಾಲಿಗೆಯನ್ನ ಕಚ್ಚಿದ್ಲು ಮತ್ತು ಅವನಿಗೆ ನಿಲ್ಲಲಿಕ್ಕೆ ಸಹಾಯ ಮಾಡಲು. ತನ್ನ ತಪ್ಪನ್ನ ತಿಳಿದುಕೊಂಡು ಅವಳು ಜಗಳವನ್ನ
ಕೋಪವನ್ನ ಮರೆತು ಶಾಂತಮೂರ್ತಿಯಾದಳು. ಜಗನ್ಮಾತೆ ಕಾಳಿದೇವಿಯ ಆರಾಧನೆಯ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು.